ನಿಮಗ್ ಗೊತ್ತಿರೋರು, ನಿಮ್ಮನೆ ಅಕ್ಕಪಕ್ಕ ಇರೋರು ಅಥವಾ ಸಂಬಂಧಿಕರು ಯಾರಾದ್ರೂ ನಿಮ್ ಬಗ್ಗೆ ತುಂಬಾ ಏನಾದ್ರು ನೆಗೆಟಿವ್ ಆಗಿ ಮಾತಾಡ್ತಾರಾ, ಜಡ್ಜ್ ಮಾಡ್ತಾರಾ, ಕ್ರಿಟಿಸೈಸ್ ಮಾಡ್ತಾರಾ, ಹುಡುಕಿ ಹುಡುಕಿ ನೀವೇನ್ ಮಾಡ್ತಾ ಇದ್ದೀರಾ ತಪ್ಪು ಅಂತ ಹುಡುಕಿ ಹುಡುಕಿ ಹೇಳ್ತಾರಾ ಚಿಕ್ಕ ಚಿಕ್ಕ ವಿಷಯಕ್ಕೂ? ಹಾಗೇನಾದ್ರೂ ಇದ್ರೆ ಅದರಿಂದ ನಿಮ್ಗೆ ಛೇ ಹೀಗೆ ಅಂದ್ಬಿಟ್ರಲ್ಲ ಅನ್ಸ್ತಾ ಇದ್ರೆ ಈ ವಿಡಿಯೋ ನಿಮ್ಗೆ. ನಮಸ್ಕಾರ, ನನ್ನ ಹೆಸರು ಸುಷ್ಮಾ. ನಮ್ಮ ಚಾನಲಲ್ಲಿ ನಾವು ಚಿಕ್ಕ ವಯಸ್ಸಿನ ಬಾಲ್ಯದ ಆಘಾತಗಳಿಂದ ಆಗಿರೋ ತೊಂದರೆಗಳು, ಅದರಿಂದ ಹೇಗೆ ಹೊರಬರೋದು, ಆಮೇಲೆ ನಮ್ಮ ಬೆಲೆ ನಾವು ಹೇಗೆ ಕಂಡುಕೊಳ್ಳೋದು, ಸೆಲ್ಫ್ ವರ್ತ್, ಸೆಲ್ಫ್ ಲವ್ ಎಲ್ಲ ಹೇಗೆ ನಾವು ಕಂಡುಕೊಳ್ಳೋದು ಅಂತ ನೋಡ್ತೀವಿ. ನಿಮ್ಗೆ ಇದು ಯಾವುದಾದ್ರೂ ಟಾಪಿಕ್ ರೆಸೊನೇಟ್ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಾವೀಗ ಮಾತಾಡ್ತಾ ಇದ್ವಲ್ಲ ಆ ಟಾಪಿಕ್, ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ತಪ್ಪಾಗಿ ಮಾತಾಡೋದು, ಆಮೇಲೆ ಚಿಕ್ಕ ಚಿಕ್ಕದ್ರಲ್ಲೂ ಹುಡುಕಿ ಹುಡುಕಿ ತಪ್ಪು ಹುಡ್ಕೋದು, ಆಮೇಲೆ ಜಡ್ಜ್ ಮಾಡೋದು. ಅಂದರೆ ನೀವೇನಾದರೂ ಅದೇ ಹೇಳಿದ್ದು, ನೀವು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನೋಡು ತೇರ್ಗೆ ಹೋಗ್ತಾ ಇರೋಂಗೆ ಹೋಗ್ತಾ ಇದ್ದಾಳೆ, ಎಲ್ಲಿಗೆ ಹೋಗ್ತಾ ಇದ್ದಾಳೋ ಏನೋ. ಈಗ ಕೇಳಿದ್ದೀರಾ ಈ ಥರ ಯಾವಾಗಾದ್ರೂ ಕೇಳಿದ್ದೀರಾ? ನಾನು ಈ ನಡುವೆ ಕಡಿಮೆನೆ, ಬಟ್ ಮುಂಚೆ ತುಂಬ ಕೇಳ್ತಿದ್ದೆ. ಈ ಥರ ಕೇಳಿದ್ರೆ ಯಾಕೆ ಈ ಥರ ಮಾಡ್ತಾರೆ? ಫಸ್ಟು ನಮ್ಗೆ ಆ ಥರ ಮಾಡಿದ ತಕ್ಷಣ ನಮಗೆ ಇಂಪ್ಯಾಕ್ಟ್ ಆಗುತ್ತಲ್ವಾ, ಹೀಗೆ ಅಂದ್ಬಿಟ್ರಲ್ಲ. ಆಮೇಲೆ ಚಿಕ್ಕ ವಯಸ್ಸಲ್ಲಿ ಈ ಥರ ತುಂಬ ಮಾಡಿದ್ರೆ ನೋಡಿ, ಎಷ್ಟೋ ಜನ ರೆಡಿನೇ ಆಗಲ್ಲ, ರೆಡಿ ಆದ್ರೆ ಆಚೆ ಹೋಗಲ್ಲ, ಯಾರೇನು ಅನ್ಕೋತಾರೆ. ಸುಮ್ಮನೆ ಆಚೆ ವಾಕಿಂಗ್ ಹೋಗಕ್ ಕೂಡ ಎಷ್ಟು ಯೋಚನೆ ಮಾಡ್ತಾರೆ ಗೊತ್ತಾ? ಯಾರಾದ್ರೂ ವಾಕಿಂಗ್ ಮಾಡ್ತಾ ಇದ್ದಾಳೆ, ಎಷ್ಟು ದಪ್ಪ ಇದ್ದಾಳೆ ಅನ್ಕೊಂಡ್ಬಿಡ್ತಾರೆ. ಅಯ್ಯೋ ನಾನು ಡ್ಯಾನ್ಸ್ ಮಾಡೋದಾ, ಅಯ್ಯೋ ಡ್ಯಾನ್ಸ್ ಮಾಡೋದು. ಎಷ್ಟು ಜನ ಅನ್ಸೇಫ್ ಫೀಲ್ ಮಾಡ್ಕೋತಾರೆ, ಅಂದ್ರೆ ಇನ್ಸೆಕ್ಯೂರ್ ಫೀಲ್ ಮಾಡ್ಕೋತಾರೆ ಡ್ಯಾನ್ಸ್ ಮಾಡಕ್ಕೆ. ಏಕೆಂದ್ರೆ ಅಯ್ಯೋ ಇವಳೇನ್ ಚೆನ್ನಾಗಿದ್ದಾಳ ಡ್ಯಾನ್ಸ್ ಮಾಡಕ್ಕೆ, ಇವಳು ನೋಡು ಹೇಗಿದ್ದಾಳೆ, ದಪ್ಪಕ್ಕಿದ್ದಾಳೆ, ಡ್ಯಾನ್ಸ್ ಮಾಡ್ತಾಳ, ಇಷ್ಟಪ್ಪ ಇದ್ರೆ ಡ್ಯಾನ್ಸ್ ಮಾಡಬಾರ್ದಪ್ಪ, ಆ ಥರ ಏನೇನೋ ಮಾತಾಡಿ ಅವರು ಪಾಪ ಅವ್ರ ಮುಂಚೆಯಿಂದ ಕೇಳಿ ಕೇಳಿ ಹಾಗೆ ಹೇಗಾಗ್ಬಿಟ್ಟಿರುತ್ತೆ ಅಂದ್ರೆ, ಕೆಲವ್ರಿಗೆ ಡ್ಯಾನ್ಸ್ ಮಾಡಕ್ ತುಂಬಾ ಇಷ್ಟ ಇದ್ರು ಮಾಡಲ್ಲ, ಕೆಲವ್ರಿಗೆ ಏನೋ ಅವ್ರ ಆರೋಗ್ಯಕ್ಕೋಸ್ಕರ ವಾಕ್ ಹೋಗ್ಬೇಕಂದ್ರು ಯಾರೇನ್ ಅನ್ಕೋತಾರೋ ಅಂತ ಹೋಗಲ್ಲ. ಆಮೇಲೆ ಅದೇ ರೆಡಿಯಾಗಿ ಹೋಗೋದು, ಇದು ಐ ಮೀನ್ ಯಾರು ಏನಕ್ಕೆ ಹೋಗ್ತಾ ಇದ್ದಾಳೋ ಏನೋ ರೆಡಿಯಾಗಿ, ಓ ಹೌದಾ ಏನ್ ಇಷ್ಟೊಂದು ರೆಡಿಯಾಗಿ ಹೋಗ್ತಾ ಇದ್ದಾಳೆ, ಏನಿರ್ಬೋದು, ಎಲ್ಲಿಗೆ ಹೋಗ್ತಾ ಇರ್ಬೋದು ಅಂತೆಲ್ಲ ಹೇಳಿ ಎಷ್ಟೋ ಹೆಣ್ಮಕ್ಳು ಎಷ್ಟು ಚೆನ್ನಾಗಿದ್ರು ನೀಟಾಗಿ ತಲೆ ಕೂಡ ಬಚ್ಕೊಳ್ಳಲ್ಲ. ಹೇಗಂದ್ರೆ ಹಾಗೆ ಹೋಗ್ತಾ ಇರ್ತಾರೆ ಎಲ್ಲ ಕಡೆಗೂ. ಯಾಕಂದ್ರೆ ಅವ್ರಿಗೆ ನಾನು ಚೆನ್ನಾಗಿ ಕಾಣಿಸ್ಬಿಟ್ರೆ ಜನ ಏನಂತಾರೋ ಅನ್ನೋ ಭಯ ಇರುತ್ತೆ. ಅಂದ್ರೆ ಒಂದೇ ಅಲ್ಲ, ಇದೊಂದೇ ಅಲ್ಲ, ಅಂಥದ್ದು ಎಷ್ಟೋ ಭಯಗಳಿರುತ್ತೆ. ನೀವು ಖಂಡಿತ ಎಲ್ಲರೂ ನೋಡಿರ್ತೀರ ಇಂಥವ್ರನ್ನ. ಯಾರು ಬೇರೆಯವ್ರು ಏನ್ ಮಾಡಿದ್ರು ಒಂದ್ ಹೇಳೋರು, ಆಮೇಲೆ ಚಿಕ್ಕ ಚಿಕ್ಕ ವಿಷಯ ಹುಡುಕಿ ಬ್ಲೇಮ್ ಮಾಡೋರು. ನಿಂಗೆ ಹೀಗೇನಕ್ಕಾಯ್ತು ಅಂದ್ರೆ ನೀನ್ ಮಾಡಿದ್ದೆ ತಪ್ಪು ಅಂತ ಚಿಕ್ಕ ಚಿಕ್ಕ ವಿಷಯಕ್ಕೂ. ಈಗ ದೊಡ್ಡದಾಗ ಏನಾದ್ರೂ ಉಪದೇಶ ಕೊಡೋದಾದ್ರೆ ಪರವಾಗಿಲ್ಲ, ಏನಾದ್ರೂ ಸರಿ ಇದ್ದು ಸತ್ಯ ಇದ್ದು ಯಾವಾಗಾದ್ರೂ. ಬಟ್ ಎಲ್ಲದಕ್ಕೂ ಒಬ್ರನ್ನ ದೂಷಿಸ್ತಾ ಇರೋದು, ಎಲ್ಲದಕ್ಕೂ ನೀನ್ ಹೀಗಿರ್ಬಾರ್ದು, ನೀನ್ ಹಾಗಿರ್ಬೇಕು ಅನ್ನೋದು, ಆ ಥರ ಎಲ್ಲ ಮಾಡ್ತಾ ಇದ್ದಾಗ ನಾನು ಹೇಳ್ದಂಗೆ ತುಂಬಾ ಶ್ರಿಂಕ್ ಆಗ್ಬಿಡ್ತಾರೆ ಜನ. ಆಮೇಲೆ ಏನು ಮಾಡಕ್ಕೆ, ಅದೇ ಅವ್ರಿಗೆ ಸುಮ್ಮನೆ ಒಂದ್ಕೊಂಡ್ನಲ್ಲಿ ಕೂತಿರ್ತಾರೆ, ಅಯ್ಯೋ ಎಷ್ಟು ಲೇಸಿಗಳು ಅನ್ಕೊಂಡ್ರೆ ಏನ್ ಮಾಡಕ್ ಹೋದ್ರು ಒಬ್ರು ಏನ್ ಹೇಳಿದ್ರೆ ಏನ್ ಮಾಡ್ತಾರೆ, ಅವ್ರು ಏನು ಮಾಡಕ್ಕಾಗಲ್ಲ, ಆ ಥರ ಆಗೋಗಿರತ್ತೆ. ಇವಾಗ ನಾವ್ ಇದನ್ನ ಇದು ಏನಾಗಿದೆ, ಯಾರ್ ಏನ್ ಅಂದಿರೋದ್ರಿಂದ ಜನ ಶ್ರಿಂಕ್ ಆಗ್ತಾರೆ, ಈ ತರ ಏನಾದ್ರೂ ಇಷ್ಟ ಇದ್ರೂ ಕೂಡ ಮಾಡದೆ ಬಿಟ್ಬಿಡ್ತಾರೆ ಅನ್ನೋದನ್ನ ನೋಡಿದ್ವಿ. ಈಗ ಯಾಕೆ ಈ ತರ ಮಾಡ್ತಾರೆ ಈ ಜನ? ಕ್ರಿಟಿಸೈಸ್ ಮಾಡೋದು, ಬ್ಲೇಮ್ ಮಾಡೋದು ಯಾಕೆ ಈ ತರ ಮಾಡ್ತಾರೆ ನೋಡೋಣ. ಅದಾದ್ಮೇಲೆ ನಾವು ಆಸ್ ಯೂಶುವಲ್ ಹೇಗೆ ಇದರಿಂದ ಹೊರಗೆ ಬರೋದು ಅನ್ನೋದು ನಾವು ನೋಡೋಣ. ಇದು ನೋಡಿ, ಚಿಕ್ಕ ವಯಸ್ಸಲ್ಲಿ ಆಗಿದ್ರೆ ಎಷ್ಟು ನಿಮಗೆ ದೊಡ್ಡವರಾದ್ಮೇಲೆ ಎಷ್ಟು ತೋರಿಸ್ಕೊಳತ್ತೆ ಅಂದ್ರೆ, ಅವ್ರಿಗೆ ನನ್ ಕಾಣಿಸಿದ್ರೆ ಯಾರು ಜಡ್ಜ್ ಮಾಡ್ತಾರೋ ಏನೋ ಅಂತ ಕಾಣಿಸ್ಕೊಂಡೇನೆ ಶೆಲ್ ಒಳಗಿದ್ದೋಗ್ಬಿಡ್ತಾರೆ. ಮನೆ ಒಳಗೆ ಇರೋದು ಇಲ್ದೇ ಇಲ್ಲ, ಆಫೀಸ್ ಒಳಗೆ ಇರೋದು, ಆಫೀಸಲ್ಲೂ ಒಂದ್ ರೂಮಲ್ಲಿ ಸಂದಲ್ಲಿ ಕುತ್ಕೊಂಡಿರೋದು, ಆ ತರ. ಅಂದ್ರೆ ಅವ್ರು ನಾನ್ ಕಾಣಿಸ್ಕೊಂಡ್ರೆ ಜನ ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನೋ ತರ, ಏನ್ ಅನ್ಬಿಡ್ತಾರೋ ಅನ್ನೋಷ್ಟು ಸೆನ್ಸಿಟಿವ್ ಆಗ್ಬಿಟ್ಟಿರ್ತಾರೆ ಎಷ್ಟೋ ಜನ. ಸೊ ಯಾಕೆ ಇವರು ಕೆಲವರು ಹುಡುಕಿ ಹುಡುಕಿ ಜಡ್ಜ್ ಮಾಡ್ತಾರೆ ಚಿಕ್ಕ ಚಿಕ್ಕದಕ್ಕೂ? ನೋಡು ಹೇಗಿದ್ದಾಳೆ, ನೋಡು ಈ ತರ ಓ ಅದು ಚೆನ್ನಾಗಿಲ್ಲ, ಅವಳು ಬಟ್ಟೆ ಹಾಕೊಂಡ್ರು ಚೆನ್ನಾಗಿಲ್ಲ, ಹಾಕೊಂಡ್ರು ರೀತಿ ಚೆನ್ನಾಗಿಲ್ಲ, ಓ ಅವಳು ಎಷ್ಟು ದಪ್ಪ ಆಗಿದ್ದಾಳೆ, ಅಬ್ಬಬ್ಬಾ, ಆ ತರ ಎಲ್ಲ ಯಾಕೆ ಜಡ್ಜ್ ಮಾಡ್ತಾರೆ?
ಹಾ, ಇವಾಗ ಆ ಜಡ್ಜ್ ಮಾಡೋರ್ದು ಮೈಂಡ್ ಸೆಟ್, ಆಮೇಲೆ ಅವ್ರ ಜೀವನ ನೋಡಿ. ಈಗ ಕೆಲವರು ಈಗ ನಮ್ಗಿಂತ ಮುಂಚೆ ಹಿಂದಿನ ಜನರೇಷನ್ ಇತ್ತಲ್ಲ, ಅವಾಗ ತುಂಬಾನೇ ಸಪ್ರೆಸ್ ಮಾಡ್ಬಿಟ್ಟಿದ್ದಾರೆ ಎಲ್ಲಾರನು. ಅಯ್ಯೋ ಉಸಿರಾಡಕ್ ಬಿಟ್ಟಿಲ್ಲ, ಆ ತರ ಹಿಂಸೆ ಮಾಡ್ಬಿಟ್ಟಿದ್ದಾರೆ. ಆ ಅವಾಗ ಕೆಲವ್ರಿಗೆ ಏನು ಅದೇ ಏನು ರೆಡಿ ಆಗಕ್ಕೆ ಬಿಟ್ಟಿಲ್ಲ, ಬಟ್ಟೆನೇ ತಂದ್ಕೊಟ್ಟಿಲ್ಲ ಚೆನ್ನಾಗಿರೋದು, ಆ ತರ ಎಲ್ಲ ಇದ್ದಾಗ ಯಾರೋ ಒಬ್ರು ಚೆನ್ನಾಗಿ ರೆಡಿ ಆದ್ರು ಅಂದ್ರೆ ಆಕ್ಚುಲಿ ಅವ್ರಿಗೆ ಜಲಸ್ ಅಂದ್ರೆ ಹೊಟ್ಟೆ ಉರಿ ಆಗ್ತಾ ಇದೆ. ಹೊಟ್ಟೆ ಉರಿ ಅಂದ್ರೆ ಏನು ಒಂದು ಮೋಸ್ಟ್ ಆಫ್ ದ ಟೈಮ್ ಹೊಟ್ಟೆ ಉರಿ ಆಗ್ತಾ ಇದೆ ಒಬ್ರಿಗೆ, ಒಬ್ರು ನೋಡಿ ಒಬ್ರಿಗೆ ಹೊಟ್ಟೆ ಉರಿ ಅಂದ್ರೆ ನಿನಗೆ ಆ ಪೊಟೆನ್ಶಿಯಲ್ ಇದೆ ಅಂತ. ಆ ಹೊಟ್ಟೆ ಉರಿ ಆಗ್ತಾ ಇರೋರಿಗೆ ಅವರು ರೆಡಿ ಆಗಬಹುದು, ಅದಕ್ಕೋಸ್ಕರ ಅವ್ರನ್ನ ನೋಡಿ ನಿಂಗೆ ಹೊಟ್ಟೆ ಉರಿ ಆಗ್ತಾ ಇದೆ, ನೀನು ಹೋಗಿ ರೆಡಿ ಆಗು, ಅಷ್ಟೇ ಆಗ್ಬೇಕಾಗಿರೋದು. ಆದ್ರೆ ಅದು ಅವ್ರಿಗೆ ಗೊತ್ತಾಗಲ್ಲ. ಅದಕ್ಕೆ ಅವರು ಓ ಅಯ್ಯೋ ನಾನ್ ಯಾವತ್ತೂ ರೆಡಿನೇ ಆಗ್ಲಿಲ್ಲ, ನಾನ್ ಇನ್ನೂ ಚೆನ್ನಾಗಿದ್ದೆ, ಇವಳು ರೆಡಿ ಆಗ್ತಾ ಇದ್ದಾಳಲ್ಲ, ಅಯ್ಯೋ ಅಯ್ಯೋ ಅಂತ ಅವಾಗ ಅವರು ಜಡ್ಜ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಏನ್ ನೋಡಿ ಹೇಗ್ ರೆಡಿ ಆಗಿ ಹೋಗ್ತಾಳೆ ನೋಡಿ, ಆತರ. ಆಮೇಲೆ ಕೆಲವರು ಅದೇ ಹೇಳಿದ್ದು, ಅವ್ರ ಜೀವನದಲ್ಲಿ ಎಷ್ಟೋ ತುಂಬಾ ಹಿಂಸೆ ಇದು ಎಲ್ಲ ಇದ್ದಾಗ ಬೇರೆಯವ್ರ ಜೀವನದಲ್ಲಿ ಹುಡುಕಿ ಹುಡುಕಿ ಅವ್ರದಿದ್ ಸರಿ ಇಲ್ಲ, ಇವ್ರದದ್ ಸರಿ ಇಲ್ಲ, ಆತರ ಹೇಳೋದು. ಅವಾಗ ಅವ್ರಿಗೆ ಹೇಗೆ ಅಂದ್ರೆ ನೆಮ್ಮದಿ ಅನ್ಸುತ್ತೆ, ಹಬ್ಬ ಅವ್ರದ್ರಲ್ಲೂ ಸರಿ ಇಲ್ಲ, ನಾನೊಬ್ಳೆ ಅಲ್ಲ ಇನ್ನೂ ಒಬ್ರು ಯಾರೋ ಇದ್ದಾರೆ ನಂತರನೇ ಎಷ್ಟೊಂದು ಪ್ರಾಬ್ಲಮ್ ಇರೋರು ಅಂತ. ಅವಾಗ ಅವ್ರಿಗೆ ನೆಮ್ಮದಿ ಅನ್ಸುತ್ತೆ. ನೀವು ನೋಡಿರ್ಬೋದು ಎಷ್ಟೋ ಜನ ಆತರ ಯಾರಾದ್ರೂ ಹೇಗೆ ಅಂದ್ರೆ ಅವರು ಸ್ಟ್ಯಾಂಡ್ ಔಟ್ ಆಗೋದ್ ಬೇಡ ಅಂತ, ಏನೋ ನನಗೆ ನಾನ್ ಪ್ರಾಬ್ಲಮ್ಮು ಅಂತ ಅನ್ಕೊಂಬಾರ್ದು. ಅದಕ್ಕೆ ಹುಡುಕಿ ಹುಡುಕಿ ನಾನು ಬೇರೆ ಎಲ್ಲದ್ರಲ್ಲೂ ಪ್ರಾಬ್ಲಮ್, ಯಾರ್ಯಾರಲ್ಲೂ ಏನೇನ್ ತೊಂದ್ರೆ ಇದೆಲ್ಲ ನೋಡ್ತೀನಿ. ಅವಾಗ ಹಬ್ಬ ಅವ್ರೆಲ್ಲ ಇಷ್ಟು ತೊಂದ್ರೆ ಇದೆ, ನಾನೇ ಪರವಾಗಿಲ್ಲ ಅನ್ಕೋತೀನಿ ಅಂತ. ಸೊ ಅದಕ್ಕೆ ಅವರು ಅವರಲ್ಲಿರೋ ಕುಂದುಕೊರತೆಗಳಿಂದ ಬೇರೆಯವ್ರನ್ನ ಅದನ್ನ ಬೇರೆಯವ್ರ ಮೇಲೆ ಪ್ರೊಜೆಕ್ಟ್ ಮಾಡೋದು, ಬೇರೆಯವ್ರನ್ನ ದೂಷಿಸೋದು, ಅದಕ್ಕೆ ಹಾಗೆ ಮಾಡ್ತಾ ಇರ್ತಾರೆ. ಆಯ್ತಾ, ಇಲ್ಲಿಗೆ ತಿಳ್ಕೊಳ್ಳಿ. ಅದರಿಂದ ನೀವು ತಕ್ಷಣ ಬೇಜಾರ್ ಮಾಡ್ಕೊಳ್ಳೋದು, ಅಯ್ಯೋ ಹೀಗೆ ಅನ್ಬಿಟ್ರಲ್ಲ ಅನ್ಕೊಳ್ಳೋದು, ನೆಕ್ಸ್ಟ್ ಆಯ್ತು ಬಿಡು ನಾಳೆಯಿಂದ ನಾನು ಯಾವ್ದಾದ್ರು ಸಿಂಪಲ್ ಆಗಿರೋ ಬಟ್ಟೆ ಹಾಕೊಂಡು ಹೋಗ್ತೀನಿ, ಗ್ರ್ಯಾಂಡ್ ಆಗಿ ರೆಡಿ ಆಗಲ್ಲ, ಹಾಗೆಲ್ಲ ಮಾಡಬಾರ್ದು. ಯಾಕೆಂದ್ರೆ ಇದ್ರಲ್ಲಿ ನೋಡಿ, ಅವ್ರ ಕುಂದುಕೊರತೆ ಇರೋದು ಅವ್ರ ಮನಸ್ಸಲ್ಲಿ, ಹೊಟ್ಟೆ ಉರಿ ಆಗ್ತಾ ಇರೋದು ಅವ್ರಿಗೆ, ಏನೋ ಪ್ರಾಬ್ಲಮ್ ಆಗಿರೋದು ಅವ್ರ ಜೀವನದಲ್ಲಿ. ಇದೆಲ್ಲದಕ್ಕೂ ಅವರು ನಿಮ್ಮ ಮೇಲೆ ಪ್ರೊಜೆಕ್ಟ್ ಮಾಡ್ತಾ ಇದಾರೆ ಅಷ್ಟೇ. ಇದ್ರಲ್ಲಿ ನಿಮ್ದು ಪಾಲೇ ಇಲ್ಲ. ಇಲ್ಲಿ ನೀವು ಚೆನ್ನಾಗಿ ರೆಡಿ ಆಗಿರೋದು, ನೀವು ಅಲ್ಲವ್ರಿಗೆ ಮಿರರ್ ತೋರಿಸ್ತಾ ಇದ್ದೀರಾ, ನೀನು ಈ ತರ ಇರಬಹುದಾಗಿತ್ತು ಅಂತ. ಅವ್ರಿಗೆ ಅದು ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಅದಕ್ಕೆ ಹಾಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇದ್ರಲ್ಲಿ ನಿಮ್ದೇನು ತಪ್ಪಿಲ್ವೇ ಇಲ್ಲ. ಆದ್ರಿಂದ ನೀವೇನು ಬದಲಾಯಿಸ್ಕೊಳ್ಳೋದು ಬೇಕಾಗೇ ಇಲ್ಲ. ಆ ತರ ಮಾತಾಡ್ತಾರೆ ಅಂತ ನೀವು ಶ್ರಿಂಕ್ ಆಗೋದು ಬೇಕಾಗಿಲ್ಲ. 2 ದಿನ ನಿಮ್ ಪಾಡಿಗೆ ನೀವಿದ್ರೆ ಅವ್ರು ಮಾತಾಡೋದು ಮಾಡ್ಕೊಂಡು ಆಮೇಲೆ ಬಿಟ್ಬಿಡ್ತಾರೆ. ಅವ್ರು ಏನೋ ಡೈರೆಕ್ಟ್ ಆಗಿ ಬಂದು ಹೇಳಿದ್ರು ನನಗೆ ಇಷ್ಟ ಹೀಗೆ ರೆಡಿ ಆಗಕ್ಕೆ, ನಾನು ರೆಡಿ ಆಗ್ತೀನಿ. ಹೌದು, ನಾನು ಏನು ವಾಕ್ ಹೋಗಿ ನೀನ್ ಸಣ್ಣಗಾಗ್ಬಿಡ್ತೀಯ, ಹೌದು ನಂಗೆ ನನ್ನ ಆರೋಗ್ಯಕ್ಕೆ ಬೇಕು, ನಾನು ವಾಕ್ ಹೋಗ್ತೀನಿ, ಸಣ್ಣಗಾಗ್ತೀನೋ ಬಿಡ್ತೀನೋ ಅದು ನನಗೆ ಬಿಟ್ಟಿದ್ದು. ಅದಕ್ಕೆಲ್ಲ ಅವ್ರಿಗೇನು ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗಿಲ್ಲ, ಅಷ್ಟೇ. ನಮಗ್ ಬೇಕು, ನಾವು ಮಾಡ್ತೀವಿ. ಈಗಿಂದ ಬೇರೆಯವರು ದೂಷಣೆ ಮಾಡಬಹುದು ಅಂದ್ರೆ ನೋಡಿ, ಅಗೇನ್ ಇದೆಲ್ಲ ನಾನು ಹೇಳ್ತಾ ಇರೋದು ಜೆನ್ಯೂನ್ ಕೇಸಸ್ ಅಲ್ಲಿ. ಏನೋ ನಾನು ಹೋಗ್ಬಿಟ್ಟು ಒಬ್ರಿಗೆ ಹೊಡೆದ್ಬಿಟ್ಟು ಬರ್ತೀನಿ, ಅವ್ರು ದೂಷಣೆ ಮಾಡಿದ್ರೆ ಮಾಡಬಾರ್ದು ಅಂತ ಅಲ್ಲ, ಏನು ಕೆಟ್ಟದ್ ಮಾಡಿ ಅಂತ ಅಲ್ಲ. ಬಟ್ ನಮಗೋಸ್ಕರ ನಾವು ಒಳ್ಳೇದೇ ಮಾಡ್ಕೊಂತ ಇದ್ದಾಗ ಒಬ್ರು ದೂಷಣೆ ಮಾಡಿದ್ರೆ ಅದರಿಂದಾಗಿ ನಾವು ಇದನ್ನ ನಿಲ್ಲಿಸ್ಬಿಟ್ಟು ನಾವು ಶ್ರಿಂಕ್ ಆಗಿ ಹೋಗ್ಲಿ ಬಿಡು ನಾನು ಅವ್ರ ತರಾನೇ ಇದ್ದು ಹೋಗ್ತೀನಿ ಅಂತ ಹೇಳೋದ್ ಬೇಕಾಗಿಲ್ಲ ಅಂತ ನಾನು ಹೇಳ್ತಾ ಇರೋದು. ನಾವು ನಮ್ಮ ಜೀವನನ ನಾವು ಫುಲ್ ಆಗಿ ಬದುಕಬೇಕು. ಯಾರಿಗ್ ಗೊತ್ತು ಯಾವತ್ ನಮ್ ಕೊನೆ ದಿನ ಬರುತ್ತೆ ಅಂತ. ಬದುಕಿರೋ ತನಕ ಖುಷಿಯಾಗಿ, ಚೆನ್ನಾಗಿ, ಪ್ರೆಸೆಂಟಬಲ್ ಆಗಿ, ಹೆಲ್ತಿಯಾಗಿ, ಖುಷಿಯಾಗಿ, ಆರಾಮಾಗಿರ್ಬೇಕಲ್ವಾ. ಒಬ್ರು ಅನ್ಕೊಂತಾರೆ, 4 ಜನ ಏನಂತಾರೆ, ಖಂಡಿತ 4 ಜನ ಏನಂತಾರೆ ಅನ್ನೋದು ಬೇಕು. ಯಾವಾಗ ನಾವೇನಾದ್ರು ತಪ್ಪು ದಾರಿ ಹಿಡಿತಾ ಇದ್ದಾಗ. ಸೊಸೈಟಿ ಅನ್ನೋದು ಏನಕ್ಕಿರೋದು, ಯಾರು ತಪ್ಪು ದಾರಿ ಹಿಡಿಬಾರ್ದು. ತಪ್ಪದಾರಿ, ಏಕೆಂದ್ರೆ ನೋಡಿ ತಪ್ಪದಾರಿಲಿ ಹೋದ್ರೆ ನಿಮ್ಗಲ್ಲಿ ಹೋಗಿ ಬಾವಿಗೆ ಬೀಳೋದು ಅದು ಗ್ಯಾರಂಟಿ. ಅದು ಆಗಬಾರ್ದು ಅಂತ 4 ಜನ ಏನಂತಾರೆ ಅನ್ನೋದು ಆ ವಿಷಯಗಳಲ್ಲಿ ಬರುತ್ತೆ. ಹಾಗಂತ ಯಾರೋ ಅವ್ರ ಕುಂದುಕೊರತೆಯಿಂದ ಚಿಕ್ಕ ಚಿಕ್ಕ ವಿಷಯಕ್ಕೂ ನಿಮ್ಮ ಮೇಲೆ ಏನು ನಿಮ್ಮನ್ನ ಜಡ್ಜ್ ಮಾಡೋದಿರ್ಲಿ, ಕ್ರಿಟಿಸೈಸ್ ಮಾಡೋದಿರ್ಲಿ, ಅದನ್ನೆಲ್ಲ ನೋಡ್ಕೊಂಡು ಶ್ರಿಂಕ್ ಆಗಿ ನೀವು ಬದುಕದೇ ಇರೋದು ಬೇಕಾಗಿಲ್ಲ. ನಿಮಗ್ ಗೊತ್ತು, ಒಂದು ಅಡಲ್ಟ್ ಆಗಿ ಒಂದು ಮೊರಾಲಿಟಿ, ವ್ಯಾಲ್ಯೂಸ್ ಎಲ್ಲ ಇರೋರಿಗೆ ಗೊತ್ತು ಯಾವ್ದು ತಪ್ಪು ಯಾವ್ದು ಸರಿ ಅಂತ. ಸರಿಯಾದ ದಾರಿಲಿದ್ದಾಗ ನೀವು ಖುಷಿ ಆಗೋ ಹಾಗೆ, ನೀವು ನೆಮ್ಮದಿಯಾಗಿರೋ ಹಾಗೆ, ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಸು
ನಿಮ್ ಬುದ್ಧಿ, ನಿಮ್ ದೇಹ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಖುಷಿಯಾಗಿರೋ ಹಾಗೆ ನೀವು ನೋಡ್ಕೋಬೇಕು, ನೀವಿರ್ಬೇಕು. ಯಾರೋ ಏನೋ ಅಂತಾರೆ, ಅದ್ ನಾನು ಹೇಳ್ದಾಗೆ ಅವ್ರದ್ದೇನೋ ಮೈಂಡ್ ಸೆಟ್ ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಹಾಗಂತಾರೆ. ನಾನು ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ ಇವಾಗ. ಆಸ್ ಯೂಶುವಲ್ 2 ಸ್ಟೋರಿ ಹೇಳ್ತೀನಿ. ಏನು ಈ ತರ ಏನ್ ಎಕ್ಸಾಂಪಲ್, ಯಾವ ತರ ಕ್ರಿಟಿಸೈಸ್ ಮಾಡ್ತಾರೆ, ಅದು ಏನಕ್ಕೆ ಅಂತ. ಒಂದ್ಸಲ ಏನ್ ಗೊತ್ತಾ, ನನ್ನ ಚಿಕ್ಕ ವಯಸ್ಸಲ್ಲಿ ನಾನು ಒಂದು 7 ವರ್ಷ 8 ವರ್ಷ ಮಾಡಿದೆ ಅನ್ಸುತ್ತೆ. ನಮ್ಮ ಪಕ್ಕದ ಮನೆಯಲ್ಲಿ ಒಬ್ರು ಹಾಲಿಡೇಗೆ ಅವ್ರ ರಿಲೇಟಿವ್ಸ್ ಬಂದಿದ್ರು. ಅದು ಒಂದು ಚಿಕ್ಕ ಹುಡುಗಿನ ಇತ್ತು, ಒಂದು 5 ವರ್ಷದ ಮಗು, ಒಂದು ಹೆಣ್ಣು ಹುಡುಗಿ ಆಯ್ತಾ. ಅವ್ರ ಅಮ್ಮ ಇದ್ರು, ಆಮೇಲೆ ಈ ಮನೆಯಲ್ಲಿದ್ದವರು ಅವ್ರ ಚಿಕ್ಕಮ್ಮ. ಆ ಹುಡುಗಿ ಅವರೆಲ್ಲ ಇದ್ರ ಇಲ್ಲಿ. ಅವ್ರಪ್ಪ ಆಫೀಸ್ಗೆ ಹೋಗ್ತಿದ್ರು, ಅಂದ್ರೆ ಬೇರೆ ಊರು ವಾಪಸ್ ಹೋಗ್ತಿದ್ರು ಅವ್ರ ಊರಿಗೆ. ಅದಕ್ಕೆ ಆ ಮಗು ತುಂಬಾ ಅಳ್ತಾ ಇತ್ತು. ಇಲ್ಲ ನಾನು ಅಪ್ಪನ ಜೊತೆನೆ ಹೋಗ್ತೀನಿ ಅಂತ. ಅವ್ರಮ್ಮ ಇಲ್ಲೇ ಇದ್ರು, ಬಟ್ ಆದ್ರೂ ಅದು ನಾನು ಅಪ್ಪನ ಜೊತೆ ಹೋಗ್ತೀನಿ ಅಂತ ಅಳ್ತಾ ಇತ್ತು. ಅದಕ್ಕೆ ಇನ್ನೊಬ್ರು ದೊಡ್ಡ ಹುಡುಗಿ ಒಂದಿತ್ತು ಅವ್ರ ಮನೇಲಿ, ಯಾರೋ ಅವ್ರ ಅಕ್ಕನೋ ತಂಗಿನೋ ಯಾರೋ ಗೊತ್ತಿಲ್ಲ. ಆ ಹುಡುಗಿ ಸಮಾಧಾನ ಮಾಡ್ತಾ ಇತ್ತು ಆ ಚಿಕ್ಕ ಮಗುನ ಎತ್ಕೊಂಡು, ಅಳ್ಬೇಡಮ್ಮ, ಬರ್ತಾರೆ ಬಿಡು ಅಂತ. ಇದನ್ನ ನೋಡಿ ಅದೇ ಆ ಪಕ್ಕದ ಮನೆಯಲ್ಲಿ ಒಬ್ರು ಆಂಟಿ ಇದ್ರಲ್ಲ, ಅದೇ ಆ ಹುಡುಗಿ ಅವ್ರ ಚಿಕ್ಕಮ್ಮ, ಅವ್ರಿಗೆ ಎಷ್ಟು ಕೋಪ ಬಂದ್ಬಿಡ್ತು ಅಂದ್ರೆ ಆ ಹುಡುಗಿನ ಎಳ್ಕೊಂಡು ಹೋಗಿ ಹೊಡೆದ್ಬಿಟ್ರು. ಅದು ಏನಾಯ್ತು, ಯಾಕೆ ಹೊಡೆದ್ರು ಅಂದ್ರೆ, ಅವರು ಏನು ಇಷ್ಟೆಲ್ಲ ಮುದ್ದು ಮಾಡ್ಬೇಕಾ ಇವಳಿಗೆ ಅಂತ. ಇವ್ರಿಗೆ ಈಗ ಈ ಸಿನಾರಿಯೋ ನೋಡಿ, ಪಾಪ ಆ ಮಗು ಅವ್ರಪ್ಪ ಊರಿಗೆ ಹೋದ್ರು, ನಾನು ಹೋಗ್ತೀನಿ ಅಂತ ಹೇಳ್ತಾ ಇತ್ತು. ಅದಕ್ಕೆ ಈ ಹುಡುಗಿ ಸಮಾಧಾನ ಮಾಡ್ತಾ ಇತ್ತು. ಇಲ್ಲಿ ಮಧ್ಯದಲ್ಲಿ ಇವ್ರದ್ದೇನು ಇಲ್ಲಿ ಪಾರ್ಟೇ ಇರ್ಲಿಲ್ಲ. ಆದ್ರೂ ಇವರು ಹೋಗಿ ಆ ಹುಡುಗಿನ ಎಳ್ಕೊಂಡು ಹೋಗಿ ಹೊಡೆಯೋ ಅಂತದ್ದು ಅಲ್ಲ. ಆ ಹುಡುಗಿ ಏನು ತಪ್ಪು ಮಾಡೇ ಇಲ್ಲ ಇಲ್ಲಿ ಹೊಡಿಬೇಕಾಗಿರೋ ಅಂತದ್ದು. ಯಾಕೆ ಮಾಡಿದ್ರು ಈ ತರ ನೋಡಿ. ಅವ್ರಿಗೆ ಆ ಹುಡುಗಿಗೆ ಅಷ್ಟು ಸಮಾಧಾನ ಮಾಡಿದ್ದಕ್ಕೆ ಅಷ್ಟು ಕೋಪ ಬಂದ್ಬಿಡ್ತು. ಇವ್ರಿಗೆ ಯಾರು ಜೀವನದಲ್ಲಿ ಇನ್ನೂ ದೊಡ್ಡದು ಏನೇನಾದ್ರೂ ಯಾರು ಸಮಾಧಾನ ಮಾಡಿಲ್ಲ. ಇಲ್ಲಿ ಇವಳು ಬರೀ ಅವ್ರಪ್ಪ ಊರಿಗೆ ಹೋಗಿದ್ದಕ್ಕೇನೆ ಇಷ್ಟ ಅಳ್ತು, ಇವಳಿಗೆ ಇಷ್ಟು ಸಮಾಧಾನ ಮಾಡ್ಬೇಕಾ ಅನ್ನೋ ಅವರಲ್ಲಿರೋ ಅದು ಅವರಲ್ಲಿರೋ ಎಮೋಷನಲ್ ಏನಂತಾರೆ ವೂಂಡ್ ಅಂತ. ಅವ್ರಿಗೆ ಸಿಕ್ಕಿಲ್ಲ, ಯಾರ್ದು ಕೇರು ಅಷ್ಟು ಪ್ಯಾಂಪರಿಂಗು ಸಿಕ್ಕಿಲ್ಲ. ಅದಕ್ಕೆ ಬೇರೆಯವ್ರಿಗೆ ಸಿಕ್ಕೋದ್ ನೋಡಿ ಅವ್ರಿಗೆ ತಡಿಯಕ್ ಆಗ್ತಾ ಇಲ್ಲ. ಅದಕ್ಕೆ ಆ ಹುಡುಗಿಗೆ ಹೊಡೆದ್ರು. ಅದೇ ಪಾಪ 5 ವರ್ಷದ ಮಗು, ಅದು ದೊಡ್ಡ ಹುಡುಗಿನೂ ಅಲ್ಲ ನೋಡಿ. ಈ ತರ ಇರತ್ತೆ. ಅವ್ರಿಗೆ ಟ್ರಿಗರ್ ಆಯ್ತು ಅಂತ ಅದನ್ನ ಬೇರೆಯವ್ರ ಮೇಲೆ ತೋರಿಸ್ಕೊಳ್ಳೋದು. ಇದರಲ್ಲಿ ಅವ್ರ ಚಿಕ್ಕಮ್ಮ ಇದಾರಲ್ಲ, ಅವ್ರ ಚಿಕ್ಕಮ್ಮ ಅವ್ರ ಚೈಲ್ಡ್ಹುಡ್ ಟ್ರಾಮಾ ಅಷ್ಟೇ ಇದಾಗಿರೋದು. ಈ 5 ವರ್ಷದ ಹುಡುಗಿ ಏನು ಮಾಡಿಲ್ಲ, ಪಾಪ ಓಡಿಸ್ಕೊಂಡಿದ್ದ ಹುಡುಗಿ. ಇವ್ರಿಗೆ ಸಿಕ್ಕದೇ ಇರೋದು ಆ ಹುಡ್ಗಿಗೆ ಸಿಕ್ಬಿಡ್ತು ಅನ್ನೋ ಹೊಟ್ಟೆ ಅವ್ರಲ್ಲಿ ಹೊಡೆದಿದ್ದಾರೆ. ಇದು ಸಹ ಬಹಳಷ್ಟು ಸಲ ಆಗತ್ತೆ. ನಾನು ಹೇಳದ್ನಲ್ಲ, ಈ ತರ ಜಡ್ಜ್ ಮಾಡೋದು, ಕ್ರಿಟಿಸೈಸ್, ಇದೇ ತರ ಆಗತ್ತೆ. ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಇದೇ ತರ ಆಗತ್ತೆ. ನನಗ್ ಸಿಕ್ಕದೇ ಇರೋದು ಅವ್ರಿಗೆ ಜಾಸ್ತಿ ಸಿಗ್ತಾ ಇದೆಯಲ್ಲ, ಅವ್ರಿಗೆ ಆರಾಮಾಗಿ ಸಿಕ್ಬಿಡ್ತಾ ಇದೆಯಲ್ಲ ಅನ್ನೋ ಹೊಟ್ಟೆ ಅವ್ರಲ್ಲಿ ಜಡ್ಜ್ ಮಾಡಕ್ ಹೋಗೋದು, ಯಾವಾಗ್ಲೂ ಅವ್ರನ್ನ ಹುಡುಕಿ ದೂಷಣೆ ಮಾಡೋದು, ಆ ತರ ಎಲ್ಲ ಮಾಡ್ತಾರೆ. ಸೊ ನಾವೀಗ ಅದನ್ನೆಲ್ಲ ತಗೊಳ್ಬಾರ್ದು. ನಾವು ನಮ್ ಖುಷಿಯಾಗಿ, ನಮ್ ನೆಮ್ಮದಿಯಾಗಿ, ನಾವು ಆರೋಗ್ಯವಾಗಿ ಹೇಗಿರ್ಬೇಕು ಅನ್ನೋದು ನಾವು ನೋಡ್ಕೊಂಡು ಚೆನ್ನಾಗಿ ಆರಾಮಾಗಿರ್ಬೇಕು ಆಯ್ತಾ. ಈಗ ಗೊತ್ತಾಯ್ತಲ್ವಾ ಎಲ್ಲಿಂದ ಬರ್ತಾ ಇದೆ ಅದು ಅಂತ. ಇನ್ನೂ ಒಂದು ಸ್ಟೋರಿ ಹೇಳ್ತೀನಿ. ಇನ್ನೂ ಒಂದು ಹೇಗೆ ಅಂದ್ರೆ, ಇದರಲ್ಲಿ ಓಕೆ ಸ್ಟೋರಿ ಹೇಳ್ತೀನಿ, ಗೊತ್ತಾಗತ್ತೆ. ಒಬ್ರು ಆಂಟಿ ಬರ್ತಾ ಇದ್ರು ನಮ್ಮ ಅಮ್ಮನ ಜೊತೆ ಮಾತಾಡಕ್ಕೆ ನಮ್ಮ ಮನೆಗೆ. ಆ ಆಂಟಿಗೂ ಸುಮಾರು ನನ್ನ ವಯಸ್ಸಿನ ಮಗನೋ, ಇನ್ನೊಂದು ವರ್ಷ ಚಿಕ್ಕವನೋ ಏನೋ ಮಗ ಇದ್ದ. ಆಯ್ತಾ, ಏನೋ ಮಾತಿಗೆ ಹಿಂಗ್ ಬರ್ತಾ ಇತ್ತು. ಏನ್ ಓದ್ತಾ ಇದ್ದಾಳೆ, ನಾನೇನ್ ಓದ್ತಾ ಇದ್ದೀನಿ, ಅವನೇನ್ ಓದ್ತಾ ಇದ್ದಾನೆ. ಅವರು ಅಯ್ಯೋ ಹೌದು, ಅವನ್ನೇನ್ ಚೆನ್ನಾಗಿ ಓದಿಸ್ಬೇಕಲ್ಲ, ಅವನು ಮುಂದೆ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೋಬೇಕಲ್ವಾ ಅಂತ ಹೇಳ್ತಾ ಇದ್ರು. ಹೌದಾ ಅಂತೆಲ್ಲ ಮಾತಾಡ್ತಾ ಇದ್ವಿ. ನಾನು ಅಲ್ಲೇ ಇದ್ದೆ. ಹೌದು, ನಾನು ಈ ತರ ಓದ್ತೀನಿ, ನಾನು ಕೆಲ್ಸಕ್ಕೆ ಸೇರ್ಕೊಬೇಕು ಅಂತ ನಾನು ಹೇಳ್ದೆ. ಅವ್ರಿಗೆ ತಕ್ಷಣ ಕೋಪ ಬಂದ್ಬಿಡ್ತು. ಸರಿಯಾಗಿ ನಿನ್ ಮುಖ ಕನ್ನಡಿಲಿ ನೋಡ್ಕೋ, ನೀನೇನ್ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡೋದು ಅಂದ್ರು. ನನಗೆ ಅರ್ಥನೇ ಆಗ್ಲಿಲ್ಲ, ಏನ್ ಹೇಳ್ತಾ ಇದಾರೆ ಈ ತರ. ಹೌದು, ಓದಾದ್ಮೇಲೆ ಕೆಲ್ಸಕ್ಕೆ ತಾನೇ ಸೇರ್ಕೋತೀವಿ, ಅದ್ರಲ್ಲಿ ಏನಿದೆ ಅಂತ. ಅಂದ್ರೆ ನೋಡಿ, ನನ್ ಬ್ಯಾಕ್ ಗ್ರೌಂಡ್ ಹೇಗಿದೆ. ನಮ್ಮಮ್ಮನೂ ಕೆಲ್ಸಕ್ಕೆ ಹೋಗ್ತಾರೆ, ನಮ್ಮಪ್ಪನೂ ಕೆಲ್ಸಕ್ಕೆ ಹೋಗ್ತಾರೆ. ಆಮೇಲೆ ನಮ್ಮಪ್ಪ ಯಾವಾಗ್ಲೂ ಏನ್ ಬೇಕಾದ್ರೂ ಓದಿ ಯಾವಾಗ್ಲೂ ಸಪೋರ್ಟಿವ್ ಆಗಿರ್ತಾ ಇದ್ರು. ಯಾವತ್ತೂ ನೀವು ಹೆಣ್ಮಕ್ಳು, ನೀವು ಓದ್ಬಾರ್ದು, ನೀವು
ಹಾಗೆಲ್ಲ ಯಾರು ಹೇಳೇ ಇಲ್ಲ ನಮ್ಮ ಮನೇಲಿ. ನಮಗ್ ಗೊತ್ತೇ ಇಲ್ಲ ಈ ತರ ಏನು ಅಂತ. ಆ ಆಂಟಿ ಕಾನ್ಸೆಪ್ಟ್ ಏನು ಅಂದ್ರೆ, ಅವರು ಇರೋದು ಮಗ ಆಗಿರೋನು ಓದಿ ಕೆಲ್ಸಕ್ಕೆ ಹೋಗ್ಬೇಕು, ಇವಳೇನ್ ಹೆಣ್ಣುಡ್ಗಿಯಾಗಿ ಕೆಲ್ಸಕ್ಕೆ ಹೋಗ್ತೀನಿ ಅನ್ನೋದ ಅಂತ. ಅಂದ್ರೆ ಬಿಡಿ, ಈ ಏಜ್ಗಂತೂ ಅದು ಮ್ಯಾಚೇ ಅಲ್ಲ. ಅದು ಒಂದ್ ಕಾಲದಲ್ಲಿ ನಾನೇನೋ 7th ಸ್ಟ್ಯಾಂಡರ್ಡ್ ಏನೋ ಇದ್ದೆ, ಅವಾಗ ಅವರು ಆತರ ಹೇಳ್ತಾ ಇದ್ದಿದ್ದು. ಅಂದ್ರೆ ನೋಡಿ, ನನಗೆ ಅರ್ಥ ಕೂಡ ಆಗ್ಲಿಲ್ಲ ಏನಕ್ಕೆ ಈ ತರ ಹೇಳ್ತಾ ಇದಾರೆ ಅಂತ. ಅಂದ್ರೆ ಅವ್ರು ಹೇಳಿ ನೋಡಿ ಭಯ ಅಂತೂ ಆಯ್ತು, ಯಾಕಂದ್ರೆ ಅವ್ರ ತಕ್ಷಣ ತುಂಬಾ ರಿಯಾಕ್ಟಿವ್ ಆಗಿ ಹೇಳಿದ್ರು. ಅಂದ್ರೆ ಅವ್ರ ಮೈಂಡ್ ಸೆಟ್ ಹಂಗಿರೋದು, ಅಯ್ಯೋ ಗಂಡು ಹುಡುಗ ಈ ತರ ಓದಿ ಕೆಲ್ಸಕ್ಕೆ ಹೋಗ್ಬೇಕು, ಹೆಣ್ಣು ಹುಡುಗಿ ಏನಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು, ಹೆಣ್ಣು ಹುಡುಗಿ ಹಾಗೆಲ್ಲ ಕೆಲ್ಸ ಸಿಕ್ಕಲ್ಲ, ಅವ್ರು ವರ್ಕ್ ಮಾಡ್ತಾ ಇರ್ಲಿಲ್ಲ. ಸೊ ಮೋಸ್ಟ್ಲಿ ಅವ್ರದ್ದು ಆ ಮೈಂಡ್ ಸೆಟ್ ಇತ್ತು. ಈಗ ಇವಳು ಎಲ್ಲರೂ ಹೋಗ್ಬಿಟ್ರೆ ನಾನೊಬ್ಳೇನೆ ವೇಸ್ಟ್ ಅನ್ಸ್ಬಿಡುತ್ತೆ ಅಂತ ಅವ್ರಿಗೆ ಫೀಲಿಂಗ್ ಇರುತ್ತೆ, ಆತರ. ಯಾ ಸೊ ಈ ತರ ಜನ ಅವ್ರದೇ ಏನೋ ಒಳಗೆ ಮನ್ಸಲ್ಲಿರೋ ಕುಂದು ಕೊರತೆಯಿಂದ ಅವ್ರಿಗೆ ಸಿಕ್ಕದೆ ಇರೋ ಏನೋ ಒಂದು ಏನ್ ಸಿಕ್ಕದೆ ಇರೋಂತ ಆಪರ್ಚುನಿಟಿ ಇರ್ಬೋದು, ಅವ್ರಿಗೆ ಸಿಕ್ಕದೆ ಇರೋಂತ ವಸ್ತು ಇರ್ಬೋದು, ಬೇರೆಯವ್ರಿಗೆ ಸಿಕ್ಕಿದಾಗ ಆ ಹೊಟ್ಟೆವ್ರಿಯಿಂದ ಅವ್ರಿಗೆ ಹೇಗ್ ಅದನ್ನ ಏನ್ ಮಾಡೋದು, ಆ ಹೊಟ್ಟೆವ್ರಿನ ಗೊತ್ತಾಗದೆ ತುಂಬಾ ಜನ ಈ ತರ ಜಡ್ಜ್ ಮಾಡೋದು, ಕ್ರಿಟಿಸೈಸ್ ಮಾಡೋದು, ತಪ್ಪು ಹುಡ್ಕೋದು, ಇದನ್ನೆಲ್ಲ ಕಲ್ತ್ಕೊಂಡಿರ್ತಾರೆ. ಅಂದ್ರೆ ಈಗ ನಂದೆಲ್ಲ ವಿಡಿಯೋಲು ಹೇಳ್ದಾಗೆ ಐ ಮೀನ್ ಇಂಥವ್ರಿಂದ ಸ್ವಲ್ಪ ದೂರ ಇರೋದೇ ಒಳ್ಳೇದು. ಯಾಕೆಂದ್ರೆ ಅವರು ಏನ್ ಮಾಡಿದ್ರು ಅವ್ರ ಮೈಂಡ್ ಸೆಟ್ ಬದಲಾಗಲ್ಲ ಅಲ್ವಾ. ಅವ್ರ ಮೈಂಡ್ ಸೆಟ್ ಬದಲಾದ್ರೆ ತುಂಬಾ ಒಳ್ಳೇದು, ಅವಾಗ ಚೆನ್ನಾಗಿರ್ಬೋದು. ಆದ್ರೆ ಅವ್ರ ಮೈಂಡ್ ಸೆಟ್ ಬದಲಾಗದೆ ಇರೋ ತನಕ ನಾವು ಸ್ವಲ್ಪ ದೂರ ಇರೋದೇ ಒಳ್ಳೇದು. ಯಾಕೆಂದ್ರೆ ಹತ್ರ ಇದ್ರೆ ಹಿಂಸೆನೆ ಇಂಥವ್ರಿಂದ. ಆದ್ರೆ ನಾನು ಎಲ್ಲಾ ವಿಡಿಯೋಲು ಹೇಳ್ದ ಹಾಗೆ ಅವ್ರನ್ನ ದೂಷಣೆ ಮಾಡೋದಲ್ಲ, ಈಗೇನ ಅಯ್ಯೋ ಪಾಪ ಅಂತಾನೆ ಅನ್ಬೇಕು. ನೋಡಿ, ಅವ್ರಿಗೆ ಪೊಟೆನ್ಶಿಯಲ್ ಇದೆ. ನೀನು ಒಬ್ರು ಕಾಲಿಲ್ದೇ ಇರೋರು, ಅಯ್ಯೋ ನಾನು ಒಬ್ರು ರನ್ನಿಂಗ್ ರೇಸ್ ಹೊಡಿದ ತಕ್ಷಣ ಹೊಟ್ಟೆ ಉರಿ ಪಟ್ಕೊಳಲ್ಲ, ಯಾಕೆಂದ್ರೆ ಅವ್ರಿಗೆ ಗೊತ್ತು ನಂಗೆ ಕಾಲಿಲ್ಲ, ನಂಗೆ ಓಡಕ್ಕಾಗಲ್ಲ, ಓಕೆ ಅಂತ. ಬಟ್ ಎಲ್ಲ ಚೆನ್ನಾಗಿದ್ದು ನಂಗೆ ಪೊಟೆನ್ಶಿಯಲ್ ಇದೆ, ಅವ್ರಿಗೂ ಆ ಕೆಪಾಸಿಟಿ ಇದ್ದು ಅವ್ರಿಗೆ ಸಿಕ್ಕದೇ ಇದ್ದಾಗ ಅವ್ರಿಗೆ ಹೊಟ್ಟೆ ಉರಿ ಆಗೋದು. ಅಂದ್ರೆ ನಿನ್ಗೆ ಈಗ ಅವರು ಚೆನ್ನಾಗಿದ್ರು, ಅವ್ರು ಚೆನ್ನಾಗಿ ರೆಡಿಯಾಗಿ ಹೋಗ್ಬೋದಾಗಿತ್ತು. ಅವ್ರಿಗೇನೋ ಮನೇಲಿ ಚೆನ್ನಾಗಿ ರೆಡಿ ಆಗಕ್ ಬಿಟ್ಟಿಲ್ಲ, ಏನೋ ಕಂಟ್ರೋಲ್ ಮಾಡಿದಾರೋ ಏನೋ ಮಾಡಿಟ್ಟಿದ್ದಾರೆ. ಅದಕ್ಕೆ ಅವರು ಬೇರೆಯವ್ರು ಯಾರಾದ್ರೂ ಚೆನ್ನಾಗಿ ಕಾಣಿಸಿದ ತಕ್ಷಣ ಅವ್ರಿಗೆ ಹಿಂಗೆಲ್ಲ ರೆಡಿ ಆಗೋದ್ರೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಹೇಳೋದು. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಯಾಕೆಂದ್ರೆ ಅವ್ರ ಪಾಪ ಒಂದು ಕೆಪಾಸಿಟಿ ಇದೆ, ಆ ಪೊಟೆನ್ಶಿಯಲ್ ಇದೆ, ಆದ್ರೂ ಅವ್ರಿಗೆ ಮಾಡಕ್ಕೆ ಆಪರ್ಚುನಿಟಿ ಸಿಕ್ಕಿಲ್ವೋ, ಧೈರ್ಯ ಇಲ್ವೋ, ಮನೆಯಲ್ಲಿ ಬಿಟ್ಟಿಲ್ವೋ, ಕಂಟ್ರೋಲ್ ಮಾಡಿದಾರೋ ಏನೋ ಒಂದಾಗಿದೆ. ಅದಕ್ಕೆ ಅವ್ರಿಗೆ ಅದನ್ನ ಹೇಗೆ ಪ್ರೊಸೆಸ್ ಮಾಡೋದು ಗೊತ್ತಿಲ್ಲದೆ ಬೇರೆಯವ್ರನ್ನ ಜಡ್ಜ್ ಮಾಡೋದು, ಕ್ರಿಟಿಸೈಸ್ ಮಾಡೋದು, ಇದೆಲ್ಲ ಮಾಡ್ತಾರೆ. ಈಗೇನು ಅವ್ರನ್ನ ದೂಷಣೆ ಮಾಡಿ ನಮ್ಗೇನು ಆಗ್ಬೇಕಾಗಿಲ್ಲ, ಅದರಿಂದ ಏನು ಬದಲಾಗೋದು ಇಲ್ಲ. ಇಂಥವ್ರಿಂದ ಸ್ವಲ್ಪ ದೂರ ಇರಿ. ನಿಮ್ ಜೀವನದಲ್ಲಿ ನೀವು ಶ್ರಿಂಕ್ ಆಗದೆ ಈ ತರ ಜಡ್ಜ್ಮೆಂಟ್ಗೆ, ಕ್ರಿಟಿಸಿಸಮ್ಗೆಲ್ಲ ಖುಷಿಯಾಗಿ ಆರಾಮಾಗಿ ಎಕ್ಸ್ಪಾನ್ಸಿವ್ ಆಗಿ ಏನ್ ಇಷ್ಟ ಆದ್ರೆ ಅದನ್ನೆಲ್ಲ ಮಾಡಿ ಚೆನ್ನಾಗಿರ್ಬೇಕಲ್ವಾ. ಸೊ ದಿಸ್ ವಾಸ್ ಟುಡೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಾ? ನಾವು ಮಾತಾಡಿದ ಟಾಪಿಕ್ ಅಲ್ಲೆಲ್ಲ ಯಾವ್ದು ನಿಮ್ಗೆ ಜಾಸ್ತಿ ರೆಸೊನೇಟ್ ಆಯ್ತು ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಆಮೇಲೆ ಹೇಗಿದ್ದೀರಾ, ಏನ್ ಬದಲಾವಣೆ ತಂದಿದೆ ಈ ವಿಡಿಯೋ, ಅದನ್ನು ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಇಂಥದ್ದೇ ಬಹಳಷ್ಟು ವಿಡಿಯೋಸ್ನ ನೋಡ್ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.